ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇಲ್ಲ ಮೇಡಮ್ ಬುಜ್ಜಿ ಹತ್ತು ವರ್ಷದಿಂದ ಬೆಳೀತಿದ್ರು 10 ವರ್ಷದಿಂದ ಮನೆ ಇರಲಿಲ್ಲ. ಅದಕ್ಕೆ ಕಳೆದ 6 ವರ್ಷದಿಂದ ಕಟ್ಟಿದ್ದೀವಿ. ರೇಷ್ಮೆ ಇಲಾಖೆಯಿಂದ ಸಹಾಯಧನ 3,10,000 ಬಂದಿದೆ. ಆದಾಯ ಭಾಳ ಚೆನ್ನಾಗಿದೆ. ವರ್ಷಕ್ಕೆ 8ರಿಂದ 9 ಬೆಳೆ ಬೆಳಿತೀವಿ. ಮತ್ತು ಇಲಾಖೆಯಿಂದ ಸಬ್ಸಿಡಿ ಭಾಳ ಚೆನ್ನಾಗಿದೆ, ಭಾಳ ಹೆಲ್ಪ್ ಮಾಡ್ತಾರೆ. ಅನುಕೂಲ ಇದೆ ನಿಮಗೆ? ಒಳ್ಳೆ ಅನುಕೂಲ ಇದೆ ಸರ್. ರೇಟು 800ರಿಂದ 900 700 ಅಲ್ಲಿವರೆಗೂ ರೇಟ್ ಇದೆ ಸರ್. ಪ್ರತಿಯೊಂದು ಮೆಡಿಷನ್ನು ಭಾಳ ಅನುಕೂಲ, ಸರ್ಕಾರದಿಂದ ಭಾಳ ಅನುಕೂಲ ಐತೆ. ನಮ್ಮ ಮರ ಅಂತಾರೆ, ನಮ್ಮ 4 ಎಕರೆ ಐತೆ. ಸರ್ತಿ ಏನಿಲ್ಲ ಅಂದ್ರೂ 300 ಮಟ್ಟೆ 350 ಮಟ್ಟೆ ತರ್ತೀನಿ. ಒಂದು ಹೆಚ್ಚು ಕಮ್ಮಿ ಒಂದು 2 ಎಕರೆ ಮಾಡ್ತೀನಿ. ಒಂದು 8 ಬೆಳೆ ಬೆಳಿತೀವಿ. ಆದಾಯ ಭಾರಿ ಒಳ್ಳೆಯ ಆದಾಯ, ಅದ್ರ ಬಗ್ಗೆ ಹೇಳಂಗೆ ಇಲ್ಲ. 300 ಮಟ್ಟೆ 300 kg 25 ಜನ ಬೆಳೆಗಾರ ಇದೆ. ಬೇರೆ ತೋಟಗಾರಿಕೆ ಬೆಳೆಗಳಿಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ರೇಷ್ಮೆ ಕೃಷಿ ಒಂದು ವಾಣಿಜ್ಯ ಬೆಳೆಯಾಗಿದೆ, ಲಾಭದಾಯಕ ಬೆಳೆಯಾಗಿದೆ. ಇದನ್ನು ಎಲ್ಲ ಏನು ನಮ್ಮ ರೇಷ್ಮೆ ಬಾಂಧವರಾಗಲಿ ರೈತರಾಗಲಿ ನಮ್ಮ ಏನು ತಾಂತ್ರಿಕ ಸಲಹೆ ಮತ್ತು ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕಂತಂದರೆ ತಾಲೂಕಿನ ಮಟ್ಟದಲ್ಲಿ ನಮ್ಮ ಆಫೀಸ್ಗಳಿದ್ದಾವೆ ಮತ್ತು ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಆಫೀಸ್ ಇದೆ. ಅವನ್ನು ಸಂಪರ್ಕಿಸಿ ತಾಂತ್ರಿಕವಾಗಿ ಏನು ಬೆಳಿಬೇಕು ಮತ್ತು ಏನು ಉಪಯೋಗ ಸಿಗ್ತವೆ, ಸದುಪಯೋಗ ಸಿಗ್ತವೆ, ಅದನ್ನೆಲ್ಲ ಬಳಸಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ರೈತ ಬಾಂಧವರು. का संपन्न होने से हमारी इंडस्ट्रीज तथा स्किल्ड प्रोफेशनल्स के लिए अभूतपूर्व अवसरों का द्वार खोलेंगे. हमने मैन्युफैक्चरिंग, फार्मास्यूटिकल्स, हेल्थ, रिन्यूएबल एनर्जी, ग्रीन हाइड्रोजन, कृषि उत्पादन एवं फर्टिलाइजर्स, साइंस एंड टेक्नोलॉजी, डिजिटल पब्लिक इंफ्रास्ट्रक्चर तथा AI जैसे क्षेत्रों में सहयोग का विस्तार करने पर सहमति व्यक्त की. ये सहयोग हमारी दोनों अर्थव्यवस्थाओं की परस्पर पूरक क्षमताओं का लाभ उठाते हुए आगे बढ़ेगा. अपनी यात्रा के दौरान मैं इंडिया रोमानिया बिजनेस फोरम को भी संबोधित करूंगी. रक्षा सहयोग भी हमारी साझेदारी का एक महत्वपूर्ण स्तंभ है. हमने नियमित आदान प्रदान, ट्रेनिंग, कैपेसिटी बिल्डिंग तथा दोनों देशों के डिफेंस इंडस्ट्रीज के बीच घनिष्ठ सहयोग के माध्यम से इस क्षेत्र में साझेदारी को और सुदृढ़ करने पर सहमति व्यक्त.
25 ಮತ್ತು 26ನೇ ತಾರೀಕು ಚಿತ್ರದುರ್ಗದ ಅಲ್ಲಿ ಪ್ರವಾಸ ಮಾಡಲಿದ್ದಾರೆ. ಸೊ ಅದರ ಉದ್ದೇಶ ತುಂಬ ಮುಖ್ಯವಾಗಿ ಏನಂತಂದರೆ, ಈಗ ಡಿವಿಷನ್ ಲೆವೆಲ್ ಮೀಟಿಂಗು ಬೆಂಗಳೂರು ಡಿವಿಷನ್, ಬೆಂಗಳೂರು ಕಂದಾಯ ವಿಭಾಗದ ಪ್ರಗತಿ ಪರಿಶೀಲನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಹಿಂದಿನ ಡೇಟ್ ಕೊಟ್ಟಿದ್ದರು 25ನೇ ತಾರೀಕು ಬರ್ತೀನಿ ಅಂತ, ಅದರಂತೆ ಅವರು ತಮ್ಮ ನಿರ್ದೇಶನ ನೀಡಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಸುಮಾರು 9 ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಅಂದರೆ ಜಿಲ್ಲಾ ಮಟ್ಟದ ಡಿ.ಸಿಗಳು, ಸಿ.ಒಗಳು ಮತ್ತು ಎಸ್.ಡಿ.ಎಫ್ಒಗಳು, ಜೊತೆಗೆ ಆ ಜಿಲ್ಲೆಯ MLAಗಳು, MLC, MP ಅವರೆಲ್ಲರೂ ಕೂಡ ನಿರ್ದೇಶನ ಈಗಾಗಲೇ ಸರ್ಕಾರದಿಂದ ಹೋಗಿದೆ. ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಸುಮಾರು ನನಗನ್ನಿಸಂಗೆ 200 ಜನ ಒಟ್ಟಿಗೆ ಭಾಗವಹಿಸ್ಬೋದು ಎಲ್ಲರೂ ಸೇರಿ. ಇಲ್ಲಿ ಮೀಟಿಂಗನ್ನು ಮಾಡಲಿಕ್ಕೆ ಮುರುಘಾ ಮಠದ ಅನುಭವ ಮಂಟಪವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಬಿಕಾಸ್ ನಮಗೆ ಎಲ್ಲೂ ಇನ್ಫ್ರಾಸ್ಟ್ರಕ್ಚರ್ ಜಿಲ್ಲೆಯಲ್ಲಿ ಬೇರೆ ಕಡೆ ಇಷ್ಟು ಸುದೀರ್ಘವಾದ ಜಾಗ ಇಲ್ಲದೇ ಕಾರಣಕ್ಕೋಸ್ಕರ ಇಲ್ಲಿ ಮಾಡಲಿಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ನಾವು. ಸೊ 25ನೇ ತಾರೀಕು ಬೆಳಗ್ಗೆ ಬರ್ತಾರೆ ಅವರು. ಬೆಳಗ್ಗೆ ಬಂದು ಅವರು ಹಿರಿಯೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಟೆಂಟೇಟಿವ್ NTP ಬಂದಿಲ್ಲ. ಹಿರಿಯೂರಿಗೆ ಬಂದು ಅಲ್ಲಿ ಯಾವ್ದಾದ್ರು ಡ್ರಾಟ್ ಇರೋಂಥ 1-2 ಪ್ಲೇಸ್ ವಿಸಿಟ್ ಕೊಡೋಂಥ ಸಾಧ್ಯತೆ ಇದೆ. ಅದಾದಮೇಲೆ 12ವರೆಗೆ ಇಲ್ಲಿ ಮೀಟಿಂಗ್ ಶುರು ಆಗುತ್ತೆ. 12ವರೆಯಿಂದ 3:30-4 ಗಂಟೆವರೆಗೆ ಮೀಟಿಂಗ್ ಮುಗಿಸಿ ಆನಂತರ ವಾಪಸ್ ಅವರು ಮಠದ ಪ್ರೋಗ್ರಾಮ್ ಒಂದಿದೆ, ಬೋವಿ ಮಠದ್ದು, ಅಲ್ಲಿಗೆ ಭಾಗವಹಿಸ್ಬೋದು. ಸೊ ಅದು ಕೂಡ TP ಬರಬೇಕಾಗಿದೆ. ನಂತರ 26ನೇ ತಾರೀಕು ದಿವಂಗತ ಡಿ. ಸುಧಾಕರ್ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಿರಿಯೂರಲ್ಲಿ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ವಾಪಸ್ಸು ತೆರಳೋ ಪ್ರೋಗ್ರಾಮು ಫಿಕ್ಸ್ ಆಗಿದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.